ಸರ್ ನಮಸ್ತೆ. ಸರ್ ನಮಸ್ತೆ. ಯಾವ ಊರು ತಮ್ಮದು? ಸರ್ ನಾನು ಆರಾಧ್ಯ ಅಂತ ಬೆಂಗಳೂರಿಂದ. ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಸರ್ ಎಷ್ಟು ತಿಂಗಳಾಯ್ತು ತಾವು ಬಂದು ಹೋಗ್ಬಿಟ್ಟು? ಸರ್ 3 ತಿಂಗಳು ಮುಂಚೆ ಬಂದಿದ್ದೆ. ಏನ್ ತೊಂದರೆಗೆ? ಸರ್ ಆಕ್ಚುಲಿ ನನ್ನ ಮಗಳಿಗೆ ಸೋರಿಯಾಸಿಸ್ ಪ್ರಾಬ್ಲಮ್ ಇತ್ತು. ಓಕೆ. ಬೆಂಗಳೂರಲ್ಲಿ ನಾನು ಕಂಡಂಗೆ ಸುಮಾರು ಡಾಕ್ಟರ್ಗಳು ತೋರಿಸಿದೆ. ಆಮೇಲೆ ಯಾವ ಡಾಕ್ಟರ್ ಹೆಸರು ಹಾಸ್ಪಿಟಲ್ ಹೆಸರು ಹೇಳ್ಬೇಡ್ರಿ. ಇಲ್ಲ ಸರ್, ಜನರಲ್ ಆಗಿ ಹೇಳ್ರಿ ಅಷ್ಟೇ. ಸರಿ ಸರ್. ಅದೇ ಒಂದು 3 ಸ್ಕಿನ್ ಸ್ಪೆಷಲಿಸ್ಟ್ ಗಳು ತೋರಿಸಿದೆ ಸರ್. ಓಕೆ. ಅವರು ತರ ಟ್ರೀಟ್ಮೆಂಟ್ ಗಳು ಕೊಟ್ರು. ಒಬ್ರು 15 ದಿನ ಕೋರ್ಸ್, ಒಬ್ರು 1 ತಿಂಗಳು ಕೋರ್ಸ್, ಕೆಲವರು 1.5 ತಿಂಗಳು ಕೋರ್ಸ್ ಗೆಲ್ಲ ಕೊಟ್ರು. ಅವ್ರು ಕೊಡೋ ಮೆಡಿಸಿನ್ಸ್ ಅದು ತಗೊಳ್ಳುವಾಗ ಚೆನ್ನಾಗಿತ್ತು, ಆಮೇಲಿಂದ ಮತ್ತೆ ತಿರ್ಗಾ ಅದು ರಿಪೀಟ್ ಆಗ್ತಾ ಇತ್ತು. ಓಕೆ. ಸೊ ನಾವಂತೂ ಯಾಕಂದ್ರೆ ನಮ್ಗೆ ಹೆಣ್ಮಗಳು ಮದ್ವೆಗೆ ಬಂದಿತ್ತು ಮಗಳು, ನಮ್ಗೆ ತುಂಬಾನೇ ಚಿಂತೆ ಆಗಿತ್ತು ಏನ್ ಮಾಡ್ಬೇಕಂತ. ಹಿಂಗೆ ಈ ತರ ಹಿಂಗೆ ನೆಟ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲ ಹುಡುಕ್ಬೇಕಾದ್ರೆ ಪ್ರವೀಣ್ ಬಾಬು ಸರ್ ನಮ್ಗೆ ಎಲ್ಲೋ ಒಂದ್ ಕಡೆ ನೋಡೋಣ, ಟ್ರೈ ಮಾಡೋಣ, ಅವ್ನು ಇನ್ನೂ ನಂಬಿಕೆ ಇರ್ಲಿಲ್ಲ ನಮ್ಗೆ, ಟ್ರೈ ಮಾಡೋಣ ಅನ್ನೋ ಒಪಿನಿಯನ್ ಅಲ್ಲಿ ಹುಡ್ಕೊಂಡು ಇಲ್ಲಿ ದಾವಣಗೆರೆಗೆ ಬಂದ್ವಿ. ಬಂದು ಲಾಸ್ಟ್ ಟೈಮ್ ಅವ್ರ ಹತ್ರ ಮೆಡಿಸಿನ್ಸ್ ತಗೊಂಡಾಗಲೂ ನನ್ಗೆ ಎಲ್ಲೋ ಒಂದ್ ಕಡೆ ಡೌಟ್ ಇತ್ತು, ಈ ಮೆಡಿಸಿನ್ ಅಲ್ಲಿ ಕ್ಲಿಯರ್ ಆಗುತ್ತಾ, ಏನೋ ಒಂದಿಷ್ಟು ಸೊಪ್ಪು ಕೊಡ್ತಾರೆ, ಅದೇನೋ ಒಂದಷ್ಟು ಮಾತ್ರೆ ಕೊಟ್ರು, ಅದ್ರಲ್ಲಿ ಏನೋ ಬಂದ್ಬಿಟ್ಟಿದೀವಿ, ಏನು ಮಾಡಕ್ ಆಗಲ್ಲ, ಆಯ್ತು ಒಂದು ಪ್ರಯತ್ನ ಮಾಡ್ಬಿಡೋಣ ಅಂತ ಮಾಡಿದ್ವಿ. ಸರ್ ಸತ್ಯವಾಗಿ ಹೇಳ್ತೀನಿ, ಈ ಮೆಡಿಸಿನ್ಸ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ನನಗೆ ಎಷ್ಟು ನಂಬಿಕೆ ಬಂದಿದೆ ಅಂದ್ರೆ ನಾನು ಈ ಕೆಲಸ ಮುಂಚೆನೆ ಮಾಡ್ಬೇಕಾಗಿತ್ತು. ನಿಜವಾಗ್ಲೂ ಈ ಸೋರಿಯಾಸಿಸ್ಗೆ ಇದಂತೂ ರಾಮ ಬಾಣ ಇವ್ರು ಕೊಟ್ಟಿರೋದು. ಖಂಡಿತ ಎಲ್ರಿಗೂ ಅದೇ ಹೇಳ್ತೀನಿ ಸರ್. ಎಲ್ಲೆಲ್ಲೋ ಇಂಗ್ಲಿಷ್ ಮೆಡಿಸಿನ್ಗಳು ಯಾಕೆ ಫೇಲ್ಯೂರ್ ಆಗಿದೆ ನನಗಂತೂ ಗೊತ್ತಿಲ್ಲ. ಬಟ್ ನಾನ್ ನೋಡ್ದಂಗೆ ಈ ಮೆಡಿಸನ್ 100% ಸಕ್ಸಸ್. ಖಂಡಿತ ಟ್ರೈ ಮಾಡ್ಬೋದು. ನಾನು ಇದೇ ತರ 10 ಜನ 100 ಜನ ಕೇಳಿದ್ರು ನಾನು ರೆಕಮೆಂಡ್ ಮಾಡ್ತೀನಿ, ಧೈರ್ಯವಾಗಿ ತಗೊಬಹುದು. ಆಮೇಲೆ ನಮ್ಮ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟ್? ಇಲ್ಲ ಸರ್, ಖಂಡಿತ ಇಲ್ಲ, ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ತಗೊಂಡು ಒಂದು ವಾರದಿಂದಾನೇ ಅವಳಿಗೆ ರಿಸಲ್ಟ್ ಸ್ಟಾರ್ಟ್ ಆಗೋಯ್ತು. ಆಯುರ್ವೇದಿಕ್ ಬಹಳ ಸ್ಲೋ ಹಾಗೆ ಅಂತ ಮಾತಾಡ್ತಾರಲ್ಲ ಕೆಲವರು. ಇಲ್ಲ ಸರ್, ನಾನು ಅದೇ ಒಪಿನಿಯನ್ ಅಲ್ಲಿ ಇದ್ದೆ. ಯಾಕಂದ್ರೆ ನಾವು ಇಂಗ್ಲಿಷ್ ಮೆಡಿಸನ್ ಗೆ ಡಿಪೆಂಡ್ ಆಗಿರೋದ್ರಿಂದ ನಾನು ಅದೇ ಒಪಿನಿಯನ್ ಅಲ್ಲಿ ಇದ್ದೆ. ಬಟ್ ನಿಜವಾಗ್ಲೂ ಸರ್ ಈ ಎಸ್ಪೆಷಲಿ ಈ ಮೆಡಿಸಿನ್ ಗಳಲ್ಲಿ ನಾನು ನೋಡ್ದಂಗೆ ಒಳ್ಳೆ ರಿಸಲ್ಟ್ ಸರ್. ನನಗಂತೂ ಸ್ಯಾಟಿಸ್ಫೈಡ್. ಇಷ್ಟು ದೂರ ದಾವಣಗೆರೆಗೆ ಬಂದು ನಾನು ತಗೊಂಡೋಗಿರೋದು ನನ್ಗೆ ತುಂಬಾ ಖುಷಿ ಇದೆ. ಈಗ 2ನೇ ಸತಿನೂ ಬಂದಿದ್ದೀನಿ, ಮತ್ತೆ ಮೆಡಿಸಿನ್ ತಗೊಂತಾ ಇದ್ದೀನಿ. ಸೊ ಎಲ್ರಿಗೂ ಇದೇ ತಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತೀನಿ ಸರ್. ಆಮೇಲೆ ಕೆಲವರು ಅಭಿಪ್ರಾಯ ಪಡ್ತಾರೆ ಆಯುರ್ವೇದಿಕ್ನರು ಅದರಲ್ಲಿ ಸ್ಟೆರಾಯ್ಡ್ ಹಾಕ್ತಾರೆ. ಇಲ್ಲ ಸರ್, ಇದರಲ್ಲಿ ಯಾವ್ದೇ ತರ, ಯಾಕಂದ್ರೆ ನೀವು ಕೂಡ ಇವೆಲ್ಲ ಮನೆಯಲ್ಲಿ ಸಿಗಂತ ಜೀರಿಗೆ ಇನ್ನೊಂದು 5-6 ಐಟಮ್ಗಳು ಕೊಟ್ಟಿದ್ದೀರಾ. ಅವೆಲ್ಲ ಮನೆಯಲ್ಲಿ ಸಾಧಾರಣವಾಗಿ ಯೂಸ್ ಮಾಡುವಂತ ಮೆಡಿಸಿನ್ಗಳು. ಬಟ್ ಯಾವ ಕಾಂಬಿನೇಷನ್ ಅಲ್ಲಿ ಮಾಡ್ಬೇಕನ್ನೋದು ನಿಮಗೆ ಗೊತ್ತಿದೆ. ಅದನ್ನ ಯೂಸ್ ಮಾಡೋದು ನಿಜವಾಗ್ಲೂ ಸರ್ 100% ರಿಸಲ್ಟ್. ನಾನು ತಂದೆಯಾಗಿ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಡಾಕ್ಟರ್ ಲಂಚ ಕೊಟ್ಟಿರ್ತಾರ ಹೇಳಿ ಅಂತ ಹೇಳ್ತಾ ಇದಾರ? ಸರ್ ಖಂಡಿತ ಇಲ್ಲ ಸರ್. ನಾವು ಬಂದಿದೀವಿ, ನಮ್ ಟ್ರೀಟ್ಮೆಂಟ್ ಕೊಟ್ರು, ನನ್ಗೆ ಖುಷಿ ಆಯ್ತು, ಅದರಿಂದ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾವು ಅವ್ರನ್ನ ಹುಡ್ಕೊಂಡು 2ನೇ ಸತಿ ಬಂದಿದ್ದೀನಿ ಅಂದ್ರೆ ಬೆಂಗಳೂರಿಂದ ಅರ್ಥ ಮಾಡ್ಕೊಬೇಕು ಎಷ್ಟು ಮಟ್ಟಿಗೆ ರಿಸಲ್ಟ್ ಇದೆ ಅಂತ. ಖುಷಿ ಇದೆಯಲ್ಲ ಸರ್? ಖುಷಿ ಇದೆ ಸರ್, ಖಂಡಿತ. ಥ್ಯಾಂಕ್ ಯು ವೆರಿ ಮಚ್, ಒಳ್ಳೇದಾಗ್ಲಿ. ಆಮೇಲೆ ನಿಜ ನಮ್ಮ ಎಲ್ಲ ಹೇಳ್ತಿರೋದು? ಇಲ್ಲ ಸರ್, ನಿಜ ಸರ್, ಏನು ಸುಳ್ಳಿಲ್ಲಲ್ಲ? ಇಲ್ಲ ನಿಜ. ನನಗಂತೂ ತುಂಬಾ ಯೋಚನೆ ಆಗ್ಬಿಟ್ಟಿತ್ತು ಸರ್, ಹಿಂಗಾಗೈತೆ ನನಗಂತೂ ಸರ್. ನಿಜ, ನಾವು ಬಹಳ ಹೆಣ್ಮಗಳು, ನಮ್ಗೆ ಭಯ ಇದ್ದೇ ಇರ್ತದೆ. ನಾಳೆ ದಿನ ಯಾಕಂದ್ರೆ ಟಿವಿಗಳಲ್ಲಿ ನೋಡ್ತಾ ಇದ್ವಿ ಸೋರಿಯಾಸಿಸ್ ಯಾವ ಮಟ್ಟಕ್ಕೆ ಬೆಳೀತದೆ ಅಂತ. ಅದು ಹೆಂಗಪ್ಪ ಹಿಂಗ ಆಗ್ಬಿಟ್ರೆ ಮುಂದೆ ಹೆಂಗಪ್ಪ ಅನ್ನೋದು ಒಂದ್ ಕಡೆ ತುಂಬಾನೇ ಯೋಚನೆ ಆಗಿತ್ತು. ನಿಜವಾಗ್ಲೂ ದೇವ್ರು ಸಿಕ್ದಂಗೆ ಸಿಕ್ಕಿದ್ರೆ ನಮ್ಗೆ ಒಂದು ನೆಮ್ಮದಿ ಆಯ್ತು ಸರ್. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡಿ ಸರ್. ಗುಡ್ ಲಕ್. ನಾನು ಹೇಳ್ದಂಗೆ ಪಥ್ಯಗಳು ಕರೆಕ್ಟಾಗಿ ಫಾಲೋ ಮಾಡ್ಕೊಂತ ಹೋಗ್ಬೇಕು. ಗುಡ್ ಲಕ್ ಸರ್. ಥ್ಯಾಂಕ್ ಯು.